ಕಾರ್ನರ್ ಪಕ್ಕದ ಪ್ರಾಪರ್ಟಿ ಆಗಿರುತ್ತೆ. ಹಾಗೆ ಮೆಟ್ರೋ ಸ್ಟೇಷನ್ಸ್ ಅಂತ ಬಂದ್ರೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಅಥವಾ ವಜ್ರಳ್ಳಿ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಇಲ್ಲ ತುಂಬಾ ನಿಯರೆಸ್ಟ್ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ಒಳಗಡೆ ಡಿಸ್ಟೆನ್ಸ್ ಅಲ್ಲೇ ನಮ್ಗೆ ಇದು ಸಿಗ್ತಾ ಇದೆ. ಇಲ್ಲೂ ಕೂಡ ನಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸ್ ಇದೆ. ಅಂದ್ರೆ ಇದು ನಮಗೆ ಟಿವಿ ಯೂನಿಟ್ ಆಗುತ್ತೆ. ಟಿವಿ ಯೂನಿಟ್ ಪಕ್ಕದಲ್ಲೇ ನಮಗೆ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. 2 ಕಡೆ ಕೆಳಗಡೆ ಡ್ರಾಯರ್ಸ್ ಕೂಡ ಇದೆ. ಕಾವೇರಿ ಕನೆಕ್ಷನ್, ಸಂಪು ಜೊತೆ ಬೋರ್ವೆಲ್ 3 ಕೂಡ ಇದೆ. ಹಾಯ್, ವೆಲ್ಕಮ್ ಟು NR ಪ್ರಾಪರ್ಟಿ ವರ್ಲ್ಡ್. ಸೊ ನಾನು ಇವತ್ತು ನಿಮಗೆ ತೋರ್ಸಕ್ ಹೊರಟಿರೋ ಈ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ ಬಂದು 2030 ಡೈಮೆನ್ಷನ್, ಅದು ಮೇನ್ ರೋಡ್ ಪಕ್ಕದ ಕಾರ್ನರ್ ಪಕ್ಕದ ಪ್ರಾಪರ್ಟಿ ಆಗಿರುತ್ತೆ. ಸೊ ಇದು ಬಂದು ನಮಗೆ BDA ಪ್ರಾಪರ್ಟಿ ಕೂಡ ಹೌದು. ಸೊ ಈ ಪ್ರಾಪರ್ಟಿ ಎಲಿವೇಶನ್ ನೀವು ನೋಡ್ತಾ ಇರ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿದೆ ಎಕ್ಸ್ಟೀರಿಯರ್ಸ್ ಅಂತ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಈಗ ನಾವು ಪ್ರಾಪರ್ಟಿ ಒಳಗಡೆ ಹೋಗೋಣ. ಸೊ ಪ್ರಾಪರ್ಟಿ ಎಂಟ್ರೆನ್ಸ್ ಬಂದು ನಮಗೆ ನಾರ್ತ್ ಆಗಿರುತ್ತೆ. ಹಾಗೆ ಮೇನ್ ಡೋರ್ಸ್ ಎಲ್ಲ ನಮಗೆ ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಸೊ ಇದು ನಮಗೆ ಸ್ಪೇಷಿಯಸ್ ಪಾರ್ಕಿಂಗ್ ಸ್ಪೇಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಕಂಪ್ಲೀಟ್ಲಿ ಸೇಫ್ಟಿ ಬೇಸ್ಡ್ ಅಂತಾನೆ ಹೇಳ್ಬೋದು. ನೀವು ನೋಡ್ತಾ ಇರೋಂಗೆ ಎಲ್ಲೂ ಕೂಡ ನಮ್ಗೆ ಅನ್ಸೇಫ್ಟಿ ಅನ್ನೋದು ಇರೋದಿಲ್ಲ. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಮ್ಗೆ ಕಾವೇರಿ ಕನೆಕ್ಷನ್ ಇದೆ. ವಾಟರ್ ಅಲ್ಲಿ ಕಾವೇರಿ ಕನೆಕ್ಷನ್, ಸಂಪು ಜೊತೆ ಬೋರ್ವೆಲ್ 3 ಕೂಡ ಇದೆ. ಸೊ ಇದು ಬಂದು ನಮ್ಗೆ ಗ್ಯಾಸ್ ಸ್ಪೇಸ್ ಆಗಿರುತ್ತೆ, ಗ್ಯಾಸ್ ಯೂನಿಟ್. ಹಾಗೆ ಇದು ಬಂದು ನಮಗೆ ಮೀಟರ್ ಪಾಯಿಂಟ್, ಎಲೆಕ್ಟ್ರಿಸಿಟಿ ಮೀಟರ್ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಚಾರ್ಜಿಂಗ್ EV ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. EV ವೆಹಿಕಲ್ಸ್ ಇದ್ರೆ ತುಂಬಾನೇ ಯೂಸ್ ಆಗುತ್ತೆ. ಸೊ ಹಾಗೆ ಮುಂದೆ ಬಂದ್ರೆ ಇದು ನಮಗೆ ಪ್ಯಾಸೇಜ್ಗೆ ಅಂತಾನೆ ಸ್ಪೇಸ್ ಮಾಡ್ಕೊಟ್ಟಿದ್ದಾರೆ. ಹಾಗೆ ಇದು ಸ್ಟೋರೇಜ್ ಸ್ಪೇಸ್ ಆಗಿದೆ. ಸೊ ಇದು ಕಂಪ್ಲೀಟ್ಲಿ ಸ್ಪೇಷಿಯಸ್ ಆಗಿರ್ತಕ್ಕಂಥ ಪಾರ್ಕಿಂಗ್ ಅಂತಾನೆ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸೊ ಈಗ ನಾವು ಇಲ್ಲಿಂದ ಪ್ರಾಪರ್ಟಿ ಎಂಟ್ರೆನ್ಸ್ಗೆ ಹೋಗೋಣ. ಸೊ ನೀವು ನೋಡ್ತಾ ಇರ್ಬೋದು, ಸೊ ನೀವೇನ್ ಇಲ್ಲಿ ಫ್ಲೋರಿಂಗ್ ನೋಡ್ತಾ ಇದೀರಲ್ಲ ಸ್ಟೇರ್ ಕೇಸ್ ಅಲ್ಲಿ, ಇದು ಕಂಪ್ಲೀಟ್ಲಿ ನಮಗೆ ಗ್ರಾನೈಟ್ ಆಗಿರುತ್ತೆ. ಅಂಡ್ ತುಂಬಾನೇ ವೈಡ್ ಸ್ಪೇಸಿಂಗ್ ಸ್ಟೇರ್ಸ್ ಅಂತಾನೆ ಹೇಳ್ಬೋದು. ಸೀಲಿಂಗ್ಸ್ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಎಂಟ್ರೆನ್ಸ್ ಟಚ್ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಕೂಡ ಅಷ್ಟೇ, ಪ್ರಾಪರ್ಟಿ ಮುಂದೆನೂ ನಮಗೆ ಸ್ಪೇಸ್, ಡೈರೆಕ್ಟ್ ಸನ್ಲೈಟ್ ಕೂಡ ಇಲ್ಲಿ ಬೀಳುತ್ತೆ. ಸೊ ಈಗ ಪ್ರಾಪರ್ಟಿ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಪ್ರಾಪರ್ಟಿ ಆಗಿರುತ್ತೆ. ಸೊ ಈ ಡೋರ್ಸ್ ಎಲ್ಲ ಬಂದು ನಮಗೆ ಕಂಪ್ಲೀಟ್ಲಿ ಟೀಕ್ವುಡ್. ಸೊ ನೀವು ಪ್ರಾಪರ್ಟಿ ಒಳಗಡೆನೂ ನೋಡ್ತಾ ಇರ್ಬೋದು ಇವಾಗ. ಸೊ ಕಂಪ್ಲೀಟ್ಲಿ ಬ್ಯೂಟಿಫುಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ ಅಷ್ಟೇ, ನೀವು ನೋಡ್ತಾ ಇರ್ಬೋದು ಸೀಲಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಸೊ ಅಂಡ್ ವೆಂಟಿಲೇಷನ್ ಅಂತ ಬಂದ್ರೆ ವೆಂಟಿಲೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಮನೆಯಲ್ಲಿ. ಅಂಡ್ ಇದು ನಮ್ಗೆ ಕಂಪ್ಲೀಟ್ಲಿ ಲಿವಿಂಗ್ ಸ್ಪೇಸ್ ಆಗಿರುತ್ತೆ. ಇದು ದೇವ್ರ ಮನೆ. ಸೊ ಇದೆಲ್ಲ ನಮ್ಗೆ ವಿನಿಯರ್ ವುಡ್ಸ್ ಇಂದ ಮಾಡ್ಕೊಟ್ಟಿದ್ದಾರೆ ದೇವ್ರ ಮನೆ. ಅಂಡ್ ದೇವ್ರ ಮನೆಯನ್ನು ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಹಾಗೆ ಮುಂದೆ ಬಂದ್ರೆ ಇದು ನಮ್ಗೆ ಟಿವಿ ಯೂನಿಟ್ ಆಗುತ್ತೆ. ಟಿವಿ ಯೂನಿಟ್ ಪಕ್ಕದಲ್ಲೇ ನಮ್ಗೆ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. 2 ಕಡೆ ಕೆಳಗಡೆ ಡ್ರಾಯರ್ಸ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು ಬ್ಯೂಟಿಫುಲ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಲ್ಗೆ ಅಂತ. ಸೊ ಹಾಗೆ ಮುಂದೆ ಬಂದ್ರೆ ಇದು ನಮ್ಗೆ ಓಪನ್ ಕಿಚನ್ ಆಗಿರುತ್ತೆ. ಸೊ ಓಪನ್ ಕಿಚನ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಈ ಒಂದು ಕಾಂಬಿನೇಷನ್ ತುಂಬಾನೇ ಕ್ಲಾಸಿ ಲುಕ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ, ವಿತ್ ಸ್ಟೋರೇಜ್ ಯೂನಿಟ್ಸ್, ಹಾಗೆ ಡ್ರಾಯರ್ಸ್ ವಿತ್ ಆಲ್ ರಿಕ್ವೈರ್ಡ್ ಕ್ರಾಕರೀಸ್ ಏನ್ ಬೇಕಾವೆಲ್ಲ. ಹಾಗೆ ಮುಂದೆ ಬಂದ್ರೆ ನಮ್ಗೆ ಯುಟಿಲಿಟಿ ಸ್ಪೇಸ್ ಆಗುತ್ತೆ. ಅಂಡ್ ಇಲ್ಲಿ ಕೂಡ ಸೇಫ್ಟಿ ಬೇಸ್ಗೆ ಗ್ರಿಲ್ಸ್ ನ ಹಾಕಿದ್ದಾರೆ. ಹಾಗೆ ಇದರಿಂದನೇ ನಮ್ಗೊಂದು ವಾಶ್ರೂಮ್, ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಅಷ್ಟೇ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ನಾವು ಮುಂದೆ ಬಂದ್ರೆ, ಸೊ ಈ ಸ್ಪೇಸು ಪ್ಯಾಂಟ್ರಿಗೆ ಅಂತ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು ವಿತ್ ಆಲ್ ಸ್ಟೋರೇಜ್ ಸ್ಪೇಸ್, ಹಾಗೆ ಸ್ಲ್ಯಾಬ್ ಕೂಡ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಕೂಡ ಅಷ್ಟೇ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಾಗೆ ಇದು ಮುಂದೆ ಬಂದ್ರೆ ಇಲ್ಲಿ ನಮಗೆ ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ಈ ಸ್ಪೇಸ್ ನೀವು ಯುಟಿಲೈಸ್ ಮಾಡ್ಕೋಬಹುದು. ಹಾಗೆ ಮುಂದೆ ಬಂದ್ರೆ ಈ ಕಡೆನೂ ಕೂಡ ನಮ್ಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. 2 ಸೈಡ್ ಇದೆ ಸ್ಟೇರ್ ಕೇಸ್ ಪಕ್ಕದಲ್ಲಿ. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ನೆಕ್ಸ್ಟ್ ಫ್ಲೋರ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ರೇಲಿಂಗ್ಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ, ಅದು ಕಂಪ್ಲೀಟ್ಲಿ ಸ್ಟೇನ್ಲೆಸ್ ಸ್ಟೀಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಫ್ಲೋರ್ ಹೋಗೋಣ ಬನ್ನಿ. ನೀವು ಇಲ್ಲಿ ಕೂಡ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈ ಸ್ಟೇರ್ ಕೇಸ್ ಇಂದ ನಮಗೆ ಹಾಲ್ ಅಲ್ಲಿ ಏನ್ ನಡೆಯುತ್ತೆ ಅದು ನೀಟಾಗಿ ಕಾಣ್ತಾ ಇದೆ. ಸೊ ಈಗ ನಾವು ಫಸ್ಟ್ ಫ್ಲೋರ್ಗೆ ಬಂದಿದೀವಿ. ಸೊ ಇಲ್ಲಿ ಕೂಡ ಸೀಲಿಂಗ್ಸ್ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ, ಎಷ್ಟು ರಾಯಲ್ ಟಚ್ ಇದೆ ಅಂತ. ಹಾಗೆ ಇಲ್ಲಿ ನಮ್ಗೆ ಇಂಟ್ರೆಸ್ಟ್ ಅಲ್ಲಿ ಇದು ಒಂದು ಸ್ಟಡಿ ಟೇಬಲ್ ಅಥವಾ ವರ್ಕಿಂಗ್ ಟೇಬಲ್ ಹೇಗ್ ಬೇಕಾದ್ರೂ ನೀವು ಕನ್ವರ್ಟ್ ಮಾಡ್ಕೋಬಹುದು. ಸೊ ಹಾಗೆ ಮುಂದೆ ಬಂದ್ರೆ ಈ ಸ್ಪೇಸ್ನು ಅಷ್ಟೇ ನೀವು ಯುಟಿಲೈಸ್ ಮಾಡ್ಕೋಬಹುದು. ಹಾಗೆ ಬಂದ್ರೆ ಇದು ಒಂದು ಬೆಡ್ರೂಮ್ ನಂಬರ್ 1 ಆಗಿರುತ್ತೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್. ಅಂಡ್ ವಾಶ್ರೂಮ್ ಅಲ್ಲೂ ನೀವು ನೋಡ್ತಾ ಇರ್ಬೋದು ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ. ಹಾಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ ಸಿಗ್ತಾ ಇದೆ ನಮ್ಗೆ, ನೀವು ನೋಡ್ದಂಗೆ. ಸೊ ಮೇಲ್ಗಡೆ ಎಲ್ಲ ಸ್ಟೋರೇಜ್ ಸ್ಪೇಸ್ ಇದೆ. ಹಾಗೆ ಮಿರರ್ ಕೂಡ ಇದೆ, ಡ್ರೆಸ್ಸಿಂಗ್ ಮಿರರ್ ವಿತ್ ಡ್ರಾಯರ್ಸ್. ಹಾಗೆ ಇದು ಟಿವಿ ಯೂನಿಟ್ ಆಗುತ್ತೆ. ಅಂಡ್ ಇಲ್ಲೂ ನೀವು ಅಬ್ಸರ್ವ್ ಮಾಡ್ತಿರಂಗೆ
ನಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ಇಲ್ಲಿ ನಮಗೆ ಕಿಂಗ್ ಸೈಜ್ ಬೆಡ್ ಕೂಡ ಕಾಟ್ ಕೂಡ ಕೊಟ್ಟಿದ್ದಾರೆ. ಸೀಲಿಂಗ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಹಾಗೆ ಈಗ ನೆಕ್ಸ್ಟ್ ರೂಮ್ಗೆ ಹೋಗೋಣ. ಸೊ ಇದು ನೆಕ್ಸ್ಟ್ ಬೆಡ್ರೂಮ್ ನಂಬರ್ 2 ಆಗುತ್ತೆ. ಸೊ ಇಲ್ಲೂ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ವಿತ್ ಡ್ರೆಸ್ಸಿಂಗ್ ಮಿರರ್, ಸ್ಟೋರೇಜ್ ಸ್ಪೇಸ್, ಹಾಗೆ ಇಲ್ಲೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ ಅಂಡ್ ಮೇಲ್ಗಡೆ ಎಲ್ಲ ಸ್ಟೋರೇಜ್ ಸ್ಪೇಸ್ ಇದೆ. ಅಂಡ್ ಸೀಲಿಂಗ್ಸ್ನು ಕೂಡ ನೀವು ಅಲ್ಲೇ ನೋಡ್ರಿ ಸೇಮ್ ಪ್ಲಾನ್ ಅಲ್ಲೇ ಮಾಡಿದ್ದಾರೆ. ಅಂಡ್ ಇಲ್ಲೂ ಕೂಡ ನಮಗೆ ಕಾಟ್ ಬರ್ತಾ ಇದೆ. ಅಂಡ್ ಇದಕ್ಕೂ ನಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ನೋಡ್ತಾ ಇರ್ಬೋದು. ಅಂಡ್ ಇಲ್ಲಿ ಫಿಟ್ಟಿಂಗ್ಸ್ ಮಾಡಿರೋದೆಲ್ಲ ಕಂಪ್ಲೀಟ್ಲಿ ಬ್ರಾಂಡೆಡ್ ಫಿಟ್ಟಿಂಗ್ಸೇ ಆಗಿರುತ್ತೆ. ಅಂಡ್ ಇದು ನಮಗೆ ಬಾಲ್ಕನಿ ಸ್ಪೇಸ್. ಸೊ ಈ ಮನೇಲಿ ನೀವೇನು ನೋಡ್ತಿದ್ದೀರಲ್ಲ, ಕಂಪ್ಲೀಟ್ಲಿ ಫ್ಲೋರಿಂಗ್ಸು, ಸ್ಟೇರ್ ಕೇಸ್, ಸ್ಟೆಪ್ಸ್ ಪ್ರತಿಯೊಂದೂ ಗ್ರಾನೈಟ್ ಅಲ್ಲೇ ಮಾಡಿಕೊಟ್ಟಿದ್ದಾರೆ. ಅಂಡ್ ಅಷ್ಟು ತುಂಬಾನೇ ಚೆನ್ನಾಗಿದೆ ಔಟ್ಲುಕ್ ಕೂಡ. ಅಂಡ್ ಇಲ್ಲೂ ಕೂಡ ನೀವು ಸೀಲಿಂಗ್ಸ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸೇಮ್ ಆಲ್ ದ 3 ಫ್ಲೋರ್ಸ್ ಹಿಂಗೆ ಇದೆ. ಸೊ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಸೇಮ್ ನೀವು ಕೆಳಗಡೆ ಏನು ನೋಡಿದ್ರಿ ಸ್ಟಡಿ ಟೇಬಲ್ ಅಥವಾ ವರ್ಕ್ ಸ್ಪೇಸ್ಗೆ ಏನು ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೋಬಹುದು. ಸೊ ಈಗ ಬೆಡ್ರೂಮ್ ನಂಬರ್ 3ಗೆ ಬಂದಿದ್ದೀವಿ. ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಕಾಂಬಿನೇಷನ್ ಅಲ್ಲಿ ಇಲ್ಲಿ ನಮಗೆ ವಾರ್ಡ್ರೋಬ್ನ ಮಾಡ್ಕೊಟ್ಟಿದ್ದಾರೆ. ಅಂಡ್ ಸೀಲಿಂಗ್ಸ್ ಎಲ್ಲ ಅಷ್ಟೇ ನೀವು ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಇಲ್ಲೂ ಕೂಡ ನಮಗೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಸ್ ಇದೆ, ಜೊತೆಗೆ ಡ್ರೆಸ್ಸಿಂಗ್ ಮಿರರ್ ಹಾಗೆ ಸ್ಟೋರೇಜ್ ಸ್ಪೇಸ್ನ ಕೂಡ ಕೊಟ್ಟಿದ್ದಾರೆ. ಅಂಡ್ ವೆಂಟಿಲೇಷನ್ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಇಲ್ಲಿಗೂ ನಮಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಅಂಡ್ ಅಲ್ಲೂ ಕೂಡ ವೆಂಟಿಲೇಷನ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಈ ಸ್ಪೇಸ್ ನೀವು ಕಸ್ಟಮೈಸಬಲ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಈಗ ನೆಕ್ಸ್ಟ್ ರೂಮ್ಗೆ ಹೋಗೋಣ. ಸೊ ಇದು ಬಂದು ರೂಮ್ ನಂಬರ್ 4 ಆಗಿರುತ್ತೆ. ಸೊ ಇದು ಕೂಡ ಎಕ್ಸಾಕ್ಟ್ಲಿ ಸೇಮ್ ಪ್ಲಾನ್, ಆ ರೂಮ್ ಏನು ನೋಡಿದ್ರಿ ಅದೇ ಆಗಿರುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ನಮಗೆ ಬಾಲ್ಕನಿ ಆಡ್ ಆನ್ ಆಗಿದೆ. ಸೊ ಇದು ಅಷ್ಟೇ ತುಂಬಾ ಮಿನಿಮಲಿಸ್ಟಿಕ್ ಬಾಲ್ಕನಿ, ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ ಅಷ್ಟೇ ವೆಂಟಿಲೇಷನ್ಸ್ 2 ಕಡೆ ಇದೆ, ತುಂಬಾ ಚೆನ್ನಾಗಿದೆ. ಅಂಡ್ ಸೀಲಿಂಗ್ಸ್ ನ ನೋಡ್ಬೋದು, ಜೊತೆಗೆ ಈ ರೂಮ್ ಕೂಡ ನಮಗೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಆಗಿರುತ್ತೆ. ಅಂಡ್ ಹ್ಯಾಸ್ ನಾನು ನಿಮ್ಗೆ ಹೇಳ್ದಂಗೆ ಇಲ್ಲಿ ಯೂಸ್ ಮಾಡೋ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಬ್ರಾಂಡೆಡ್ ಸ್ಟೇನ್ಲೆಸ್ ಸ್ಟೀಲ್ ಪ್ರಾಡಕ್ಟ್ಸೇ ಆಗಿರುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನಮಗೆ ಸ್ಕೈಲೈಟ್ ರೂಫ್ ಕೊಟ್ಟಿದ್ದಾರೆ. ಅಂಡ್ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಅವ್ರು ಯೂಸ್ ಮಾಡಿರುವಂತಹ ಲೈಟಿಂಗ್ ಕೂಡ. ಅಂಡ್ ಫಿನಿಶಿಂಗು ಅಷ್ಟೇ ತುಂಬಾ ರಾಯಲ್ ಆಗಿದೆ. ಸೊ ಈಗ ನಾವು ಲಾಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಸೊ ಇದು ಅಷ್ಟೇ, ಈ ಸ್ಪೇಸ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು. ಸೊ ಈಗ ನಾವು ಓಪನ್ ಟೆರೆಸ್ಗೆ ಬಂದಿದ್ದೀವಿ. ಸೊ ನೀವು ಓಪನ್ ಟೆರೆಸ್ನ ನೋಡ್ತಾ ಇರ್ಬೋದು, ಇಲ್ಲಿ ನಾರ್ಮಲ್ ಆಗಿ ಬಟ್ಟೆಗೆ ಕಲ್ ಕೊಟ್ಟಿದ್ದಾರೆ ವಿತ್ ಟ್ಯಾಪ್ ಇದೆ. ಹಾಗೆ ಮುಂದೆ ಬಂದ್ರೆ ಇಲ್ಲಿ ನಮಗೆ ಟ್ಯಾಂಕ್ ರೂಮ್ ಕೂಡ ಇದೆ. ಅಂಡ್ ಈ ಒಂದು ಸ್ಪೇಸ್ನ ನೀವು ವಾಷಿಂಗ್ ಮಷಿನ್ಗೆ ಕೂಡ ಇನ್ನೊಂದು ಸೆಕೆಂಡ್ ಆಪ್ಷನ್ ಆಗಿ ಯೂಸ್ ಮಾಡ್ಕೋಬಹುದು ಆಫ್ಟರ್ ಯುಟಿಲಿಟಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿರೋ ಟ್ಯಾಂಕ್ ಕೆಪಾಸಿಟಿ ಬಂದು 2000 ಲೀಟರ್ಸ್ ಆಗಿರುತ್ತೆ. ಸೊ ಈ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿನ ನೋಡಿದ್ರಲ್ಲ. ಸೊ ಈ ಬ್ಯೂಟಿಫುಲ್ ಪ್ರಾಪರ್ಟಿ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಇದಿರೋದು ಅಂಜನಾಪುರ 2nd ಬ್ಲಾಕ್ BDA ಲೇಔಟ್. ಹಾಗೆ ಇಲ್ಲಿನ ನಿಯರೆಸ್ಟ್ ಕನೆಕ್ಟಿವಿಟಿ ಅಂತ ಹೋಯ್ತು ಅಂದ್ರೆ ನಮಗೆ ಇಲ್ಲಿ ನಿಯರೆಸ್ಟ್ ಆಗಿ ಬನ್ನರ್ಘಟ್ಟ ರೋಡ್, ಕನಕಪುರ ರೋಡ್ 2 ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಹಾಗೆ ಮೆಟ್ರೋ ಸ್ಟೇಷನ್ಸ್ ಅಂತ ಬಂದ್ರೆ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಆಗಿರ್ಬೋದು ಅಥವಾ ವಜರಳ್ಳಿ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಇದೆಲ್ಲ ತುಂಬಾ ನಿಯರೆಸ್ಟ್ ಅಪ್ರಾಕ್ಸಿಮೇಟ್ಲಿ 1 ಕಿಲೋಮೀಟರ್ ಒಳಗಡೆ ಡಿಸ್ಟೆನ್ಸ್ ಅಲ್ಲೇ ನಮ್ಗೆ ಇದು ಸಿಗ್ತಾ ಇದೆ. ಸೊ ಕಾಲೇಜಸ್ ಅಂತ ಬಂದ್ರೆ KSIT ಕಾಲೇಜ್ ತುಂಬಾ ನಿಯರೆಸ್ಟ್ ಅಲ್ಲಿ ಇದೆ. ಇಲ್ಲಿ ಮತ್ತೆ ಬಿಟ್ಟು ಬೇರೆ ಪ್ರೆಸ್ಟೀಜಿಯಸ್ ಸ್ಕೂಲ್ಸ್, ಕಾಲೇಜಸ್ ಎಲ್ಲ ಕೂಡ ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಸಿಗ್ತಾ ಇದೆ. ಸೊ ಈ ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ ಮೇಲೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ತುಂಬಾ ಇಂಪಾರ್ಟೆಂಟ್ ವಿಷಯ, ಇದರಲ್ಲಿ ಯಾವುದೇ ರೀತಿ ಬ್ರೋಕರೇಜ್ ಕಮಿಷನ್ ಇರಲ್ಲ, ಸ್ಟ್ರೇಟ್ ಡೈರೆಕ್ಟ್ ಓನರ್ ಜೊತೆ ನಿಮ್ಗೆ ಕಾಂಟ್ಯಾಕ್ಟ್ ಇರುತ್ತೆ. ಥ್ಯಾಂಕ್ ಯು.